ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದಿನ ಭಾರತ ಮತ್ತು USA ನಡುವೆ T20 ವಿಶ್ವಕಪ್ 2026 ಮೊದಲನೇ ಪಂದ್ಯ ಎ ಗ್ರೂಪಲ್ಲಿ ನಡೀತಾ ಇದೆ. ಮೊದಲು ಟಾಸ್ ಗೆದ್ದ USA ಭಾರತಕ್ಕೆ ಬ್ಯಾಟಿಂಗ್ ನೀಡಿತು. ಲಾಸ್ಟ್ 5 T20 ಪಂದ್ಯದಲ್ಲಿ ಭಾರತದ ಜಗತ್ತಿನ ನಂಬರ್ 1 T20 ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಅವರು ಲಾಸ್ಟ್ 5 T20 ಪಂದ್ಯಗಳಲ್ಲಿ 3 T20 ಪಂದ್ಯದಲ್ಲಿ ಡಕ್ಔಟು ಆಡಿದ ಮೊದಲೇ ಬಾಲು. ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಅವ್ರ ಬಗ್ಗೆ ರಿಕಿ ಪಾಂಟಿಂಗ್ ಹೇಳಿದ್ದಾರೆ. ಆ 8 ಅರ್ಧಶತಕದಲ್ಲಿ ಅವ್ರೇನಾದರೂ ಸ್ವಲ್ಪ ಸ್ವಾರ್ಥದಿಂದ ಆಡಿದರೆ 8 ಶತಕ ಹಾಕಿತ್ತು. ಹಾಗಾಗಿ ನಾನು ಅಭಿಷೇಕ್ ಶರ್ಮಾ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಅದು ಬಿಟ್ಟರೆ ಪವರ್ ಪ್ಲೇಯಲ್ಲಿ ಭಾರತ ಕೇವಲ 46ಕ್ಕೆ 4 ವಿಕೆಟ್. ಇವತ್ತು ನಾನು ಮೇಲ್ನೋಟಕ್ಕೆ ಇವತ್ತು ಭಾರತ ಈ ಪಂದ್ಯವನ್ನು ಲೈಟಾಗೆ ತೊಗೊಂಡಿದ್ದಾರೆ. ಯಾಕಂದರೆ ನಮ್ಮ ದೇಶದಲ್ಲಿ ಈಗ ನವಜಾತ ಶಿಶು ಅನ್ನಬೇಕು USA ತಂಡಕ್ಕೆ. ಅನಿವಾಸಿ ಭಾರತೀಯರೇ ಇದ್ದಾರೆ ಅದರಲ್ಲಿ. ಅಂಥ ತಂಡದ ವಿರುದ್ಧ ಇಂಥ ಹೀನಾಯ ಸ್ಥಿತಿ. ಆದರೂ ಅದನ್ನು ಎಚ್ಚೆತ್ಕೊಳ್ಬೇಕಾಗಿದೆ. ಯಾಕಂದರೆ ಭಾರತ ಕಳೆದ ವಿಶ್ವಕಪ್ ನಂತರ ಸೋತಿರೋದು ರೇರ್ಲಿ 3-4 T20 ಪಂದ್ಯ. ಎಂಥದೇ ಕಠಿಣ ಪರಿಸ್ಥಿತಿ ಬಂದರೂ ಭಾರತ ಬಿಟ್ಕೊಡೋ ಮಾತೇ ಇಲ್ಲ, ಸೋಲೋ ಮಾತೇ ಇಲ್ಲ. ಆದರೆ ನಂತರ ಅದು ಹೇಳ್ತೀನಿ ನಿಮಗೆ, 10 ಓವರಲ್ಲಿ 63 ರನ್ನಿಗೆ 4 ವಿಕೆಟ್ ಹೋದರೆ ಅದರಲ್ಲಿ 2 ಜೀವದಾನ, ಒಂದು ಇಶಾನ್ ಕಿಶನ್ಗೆ, ಒಂದು ಸೂರ್ಯನ್ಗೆ. ಇವೆರಡು ಜೀವದಾನ ಹೊರತಾಗಿಯೂ ಈಗ ಸದ್ಯಕ್ಕೆ 14 ಓವರಲ್ಲಿ 86 ರನ್ನಿಗೆ 6 ವಿಕೆಟು ಆಡಿದಂತಹ ಭಾರತದ ಪ್ರೆಸೆಂಟ್ ಈ ಸದ್ಯ 8 ಜನಗಳಲ್ಲಿ 6 ಜನ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಸ್. ಕೇವಲ ಇವತ್ತು ಈಗ ಅಕ್ಷರ್ ಪಟೇಲು, ಸೂರ್ಯ ಆಡ್ತವ್ರೆ. ಅದರಲ್ಲಿ ಹಾರ್ದಿಕ್ ಪಾಂಡ್ಯ, ಸೂರ್ಯ ಇಬ್ಬರೇ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಇದು ಒಂದು ಕೂಡ ಭಾರತಕ್ಕೆ ಸ್ವಲ್ಪ ರೈಟ್ ಹ್ಯಾಂಡ್ ಲೆಫ್ಟ್ ಕಾಂಬಿನೇಷನ್ನು, ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಬೇಕು. ಅದು ಬಿಟ್ಟರೆ ದುಬೆ ಅವರು ಆಡಿದ ಮೊದಲೇ ಬಾಲಿ ಅವರಿಗೆ ಏನೂ ಅರ್ಥ ಆಗಲಿಲ್ಲ, ಆ ಥರ ಔಟ್ ಆದರು. ವ್ಯಾನ್ ಅವರು 6ನೇ ಓವರ್, ಕೊನೆ ಓವರ್ ಪವರ್ ಪ್ಲೇಯಲ್ಲಿ 3 ವಿಕೆಟ್ ತೊಗೊಂಡು ಭಾರತದ ಕುಸಿತಕ್ಕೆ ಕಾರಣ ಆಗ್ತಾರೆ. ಮೊಹಿನ್ ಸನ್ ಅವರು ಎಕನಾಮಿಕ್ ಬಾಲರ್ ಹಾಕಿ 4 ಓವರಲ್ಲಿ 16 ರನ್ ನೀಡಿ 1 ವಿಕೆಟ್ ಒಗೆದಿರುತ್ತಾರೆ. ಏನೇ ಆಗಲಿ, 6 ವಿಕೆಟ್ ಬಿದ್ದ ನಂತರ ಎದೆಗುಂದುವಂಥ ಅವಶ್ಯಕತೆ ಇಲ್ಲ. ಭಾರತ ಒಳ್ಳೆ ಟೋಟಲ್, ಇನ್ನು ಸೂರ್ಯ ಇದ್ದಾರೆ, ಅಕ್ಷರ್ ಇದ್ದಾರೆ, ಒಳ್ಳೆ ಟೋಟಲನ್ನು ನಿರ್ಮಿಸಿ ಗೆಲುವಿನೊಂದಿಗೆ ಈ ಟೂರ್ನಿಯನ್ನು ಆರಂಭಿಸಲಿ. ಗೆಲುವಿನೊಂದಿಗೆ ಮುಕ್ತಾಯ ಆಗಲಿ. ಇನ್ನೊಂದು ವಿಶೇಷ ಅಂದರೆ ಅಂಡರ್-19 ವಿಶ್ವಕಪ್ನಲ್ಲಿ ಭಾರತ ಸೋಲಿಲ್ಲದೆ ಕಪ್ಪನ್ನು ಎತ್ತಿ ಹಿಡಿದಿದೆ 6ನೇ ಬಾರಿ ಅಂತ ಹೇಳ್ತಾ, ಭಾರತ ಏನೇ ಆಗಲಿ ಗೆಲ್ಲಿ ಅಂತ ಆಶಿಸುತ್ತಾ ಈ ಚಿಕ್ಕ ವಿಡಿಯೋವನ್ನು ಮುಗಿಸ್ತೀನಿ. ಜೈ ಹಿಂದ್.